ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ. ದೇವರೇಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲ್ ಇಂದ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ನಮಸ್ಕಾರಗಳು. ಫೆಬ್ರವರಿ ತಿಂಗಳಿನ ಧನುರ್ರಾಶಿಯ ಭವಿಷ್ಯ ಹೀಗಿದೆ. ಈ ತಿಂಗಳಿನಲ್ಲಿ ನಿಮ್ಮ ಕುಂಡಲಿಯ 3ನೇ ಮನೆಯಲ್ಲಿರತಕ್ಕಂತಹ ಶನಿಯೂ ಸಹ ನಿಮಗೆ ಬಹಳ ಒಳ್ಳೆಯ ಪ್ರಯೋಜನಗಳನ್ನ ಮಾಡ್ತಾನೆ. ಹೇಗಂತಂದ್ರೆ ವಿಜಯ ಮಾಲೆ ನಿಮ್ಮ ಕೊರಳನ್ನ ಸೇರತಕ್ಕಂತಹ ಒಂದು ಸುಸಂದರ್ಭ ಈ ಸಂದರ್ಭದಲ್ಲಿದೆ. ಹಾಗಾಗಿ ನೀವು ಈ ಸಂದರ್ಭದಲ್ಲಿ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗತಕ್ಕಂಥದ್ದು. ಎಷ್ಟೋ ವರ್ಷಗಳಿಂದ ನಿಮಗಿರತಕ್ಕಂತಹ ಸಮಸ್ಯೆಗಳಾಗಿರಬಹುದು, ಆರ್ಥಿಕವಾಗಿ ಇರತಕ್ಕಂತಹ ಸಮಸ್ಯೆಗಳು ಈ ತಿಂಗಳಲ್ಲಿ ಖಂಡಿತವಾಗಿಯೂ ಕೂಡ ಪರಿಹಾರವಾಗತ್ತೆ. ವಿಶೇಷವಾಗಿ ಶುಭ ಫಲಗಳೇ 100ಕ್ಕೆ 100ರಷ್ಟು ನೀವು ಈ ತಿಂಗಳಲ್ಲಿ ಕಂಡುಕೊಳ್ತೀರಾ. ಹಾಗೇನೆ ನಿಮ್ಮ ಕೈಯಿಂದ ಬಿಟ್ಟು ಹೋದಂತಹ ಯಾವುದೋ ಒಂದು ಹಳೆಯ ಕೆಲಸಗಳಾಗಿರಬಹುದು, ಯಾವುದೇ ಒಂದು ರೀತಿಯಾದಂತಹ ಬಿಸ್ನೆಸ್ಗಳಾದ್ರೂ ಕೂಡ ಅವು ಎಲ್ಲವೂ ಕೂಡ ಪುನಃ ಬಂದು ನಿಮ್ಮನ್ನ ಸೇರುತ್ತದೆ. ಹಾಗೇನೆ ಒಳ್ಳೆಯ ಸ್ಥಾನಮಾನಗಳು ಪ್ರಾಪ್ತಿಯಾಗತ್ತೆ. ರಾಜಕೀಯದಲ್ಲಿರ್ತಕ್ಕಂಥವರಿಗೂ ಕೂಡ ಈ ಸಂದರ್ಭ ಸುಸಂದರ್ಭವಾಗಿರುತ್ತದೆ. ಹಾಗಾಗಿ ವಿಶೇಷವಾಗಿ ನೀವು ಈ ಸಂದರ್ಭದಲ್ಲಿ ಯಶಸ್ಸಿನ ಮೆಟ್ಟಲನ್ನ ಹಂತವಾಗಿ ನೀವು ಏರ್ತಾ ಹೋಗ್ತೀರಾ. ಇನ್ನು ವಿದ್ಯಾರ್ಥಿಗಳ ವಿಷಯ ಕೂಡ ವಿಶೇಷವಾಗಿ ಶುಭ ಫಲಗಳನ್ನ ಕಂಡಿರ್ತೀರಾ. ಮಕ್ಕಳ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಉನ್ನತ ಸ್ಥಾನಮಾನಗಳಲ್ಲಿ ಒಳ್ಳೆಯ ರೀತಿಯಂತಹ ವಿದ್ಯಾಭ್ಯಾಸ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಸಾಧನೆಯನ್ನ ನೀವು ಮಾಡ್ತಾರೆ. ಅದರಿಂದ ನಿಮ್ಮ ಕುಟುಂಬದಲ್ಲಿ ನೀವು ಒಳ್ಳೆಯ ಹೆಸರನ್ನ ಇಂಥವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳತಕ್ಕಂತಹ ಸಂದರ್ಭ ಈ ತಿಂಗಳಿನಲ್ಲಿ ಬರುತ್ತದೆ. ಹಾಗೇನೆ ನಿಮ್ಮ ಮಾತಿಗೆ ಎಲ್ಲರೂ ಕೂಡ ಬೆಲೆಯನ್ನ ಕೊಡ್ತಾರೆ. ಇಷ್ಟು ದಿವಸಗಳ ಕಾಲ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇರಬಹುದು ಯಾರಾದ್ರೂ ಕೂಡ, ಆದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಮಾತಿಗೆ ಒಂದು ತೂಕ ಬರತಕ್ಕಂತಹ ಸಂದರ್ಭ ವಿದ್ಯಾರ್ಥಿಗಳಿಗೆ ಒದಗಿ ಬರುತ್ತದೆ. ಇನ್ನು ವಿಶೇಷವಾಗಿ ಯಾವುದೇ ರೀತಿಯಂತ ಪಿತ್ರಾರ್ಜಿತ ಆಸ್ತಿ ಬಿಟ್ಟು ಹೋಗಿದ್ರು ಕೂಡ ಅದು ನಿಮ್ಮನ್ನ ಪುನಃ ಸೇರತಕ್ಕಂತಹ ಸಂದರ್ಭವಾಗಿದೆ. ಕುಟುಂಬದ ವಿಷಯದಲ್ಲಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯತಕ್ಕಂತ ಸಂದರ್ಭವಾಗಿದ್ದರಿಂದ ಹಣಕಾಸಿನಲ್ಲಿ ಏರುಪೇರುಗಳಾದ್ರೂ ಕೂಡ ಶುಭ ಕಾರ್ಯಗಳು ನಡೆಯತಕ್ಕಂತ ಸಂದರ್ಭ. ಮತ್ತೆ ಎಷ್ಟೋ ದಿವಸಗಳಿಂದ ಪ್ರೇಮ ನಿವೇದನೆಯನ್ನ ನೀವು ಮನೆಯಲ್ಲಿ ಹೇಳಬೇಕು ಅಂತಿದ್ರೆ ಅದಕ್ಕೂ ಕೂಡ ಇದು ಸುಸಂದರ್ಭ. ಹಾಗಾಗಿ ಅದರಲ್ಲಿ ನಿಮಗೆ ಶುಭ ಫಲಗಳನ್ನು ನೀವು ಕಂಡುಕೊಳ್ಳಬಹುದು. ಆರೋಗ್ಯ ವಿಷಯದಲ್ಲಿ ವಿಶೇಷವಾಗಿ ಬೆನ್ನು ಹುರಿಯ ನೋವುಗಳು, ಸಂಧಿವಾತಗಳು, ಈ ರೀತಿಯಾದಂತ ಸಮಸ್ಯೆಗಳಿದ್ರೆ ಕೂಡ ಅದು ಪರಿಹಾರವಾಗತಕ್ಕಂತಹ, ಎಷ್ಟೋ ದಿವಸಗಳಿಂದ ಹಳೆಯದಾಗಿರತಕ್ಕಂತಹ ನೋವುಗಳಿದ್ರು ಕೂಡ ಅವೆಲ್ಲವೂ ಕೂಡ ಈ ತಿಂಗಳಿನಲ್ಲಿ ಸ್ವಲ್ಪ ಉಲ್ಬಣಗೊಳ್ಳುತ್ತದೆ. ಅದನ್ನ ಸ್ವಲ್ಪ ವೈದ್ಯರ ಬಳಿಯಲ್ಲಿ ತೋರಿಸಿಕೊಂಡು ಎಚ್ಚರಿಕೆಯನ್ನ ವಹಿಸಿಕೊಳ್ಳತಕ್ಕಂಥದ್ದು ತುಂಬಾ ಮುಖ್ಯವಾಗಿ ಕಂಡು ಬರುತ್ತದೆ. ವಿಶೇಷವಾಗಿ ಇದೇ ಬರತಕ್ಕಂತಹ ಏಪ್ರಿಲ್ 30ನೇ ತಾರೀಕಿನಂದು ಅಕ್ಷಯ ತದಿಗೆಯ ಪ್ರಯುಕ್ತ ಅಷ್ಟಮಹಾಲಕ್ಷ್ಮಿ ಯಾಗವನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಮನೆಗೆ ಆ ಅಷ್ಟಮಹಾಲಕ್ಷ್ಮಿ ಯಂತ್ರ ಮತ್ತು ರಕ್ಷೆಯನ್ನ ತಲುಪಿಸ್ತಕ್ಕಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಪೂಜೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನ ಈ ಕೆಳಕಂಡಂತಹ ವೆಬ್ಸೈಟ್ ಅಲ್ಲಿ ನೀವು ಎಲ್ಲವನ್ನೂ ಕೂಡ ಪರೀಕ್ಷಿಸಿಕೊಳ್ಳಬಹುದು. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಹಾಗಾಗಿ ಧನುರ್ರಾಶಿಯವರಿಗೆ ಈ ತಿಂಗಳಿನ ರಾಶಿ ಭವಿಷ್ಯದಿಂದ ಒಳ್ಳೆಯದಾಗಲಿ. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.